ಇತ್ತೀಚಿನ ದಿನಗಳಲ್ಲಿ ಪೈರಸಿ ಪ್ರಮಾಣ ಹೆಚ್ಚಾಗಿದ್ದು ಅವರಿಗೆ ನಾವು ಪೈರಸಿ ಮಾಡಬೇಡಿ ಎಂದು ಹೇಳಿದ್ರೆ ಅವರು ಕೇಳುವುದಿಲ್ಲ. ಆದರೆ ಅವರು ಸಿಕ್ಕಾಕೊಂಡ್ರೆ ಖಂಡಿತ ದೊಡ್ಡ ತೊಂದರೆಯನ್ನ ಅನುಭವಿಸುತ್ತಾರೆ ಅಂತ ಪೈರಸಿ ಮಾಡುವವರಿಗೆ ಯುವ ನಟ ಜಯೀದ್ ಖಾನ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಲ್ಟ್ ಚಿತ್ರದ ಪ್ರಮೋಷನ್ ಹಿನ್ನೆಲೆ ಬೀದರ್ ಜಿಲ್ಲೆಗೆ ಆಗಮಿಸಿದ ನಟ ಜಯೀದ್ ಖಾನ್ ಅವರು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದರು. ಕಲ್ಟ್ ಚಲನಚಿತ್ರ 3 ವಿವಿಧ ಶೆಡ್ಗಳನ್ನ ಒಳಗೊಂಡಿದ್ದು ಡಿಂಪಲ್ ಕ್ವೀನ್, ರಚಿತಾ ರಾಮ್ ಹಾಗೂ ಮಲಿಕ್ ವಾಸುಪಾಲ್ ಅವರು ನಾಯಕ ನಟಿಯರಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತ ನೈಜ ಘಟನೆಯನ್ನ ಇಟ್ಟುಕೊಂಡು ಈ ಚಿತ್ರವನ್ನ ನಿರ್ಮಿಸಲಾಗಿದೆ ಎಂದರು. ಇನ್ನು ಉಪಾಧ್ಯಕ್ಷ ಚಲನಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಚಿತ್ರದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಚಿತ್ರದಲ್ಲಿ ಒಟ್ಟು 6 ಹಾಡುಗಳಿದ್ದು 3 ಹಾಡುಗಳ ರಿಲೀಸ್ ನಂತರ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಘಟನೆಯನ್ನು ಆಧರಿಸಿ ಈ ಚಿತ್ರವನ್ನ ನಿರ್ಮಿಸಲಾಗಿದೆ. ಚಿತ್ರ ಭಾವನಾತ್ಮಕ ವಿಷಯಗಳನ್ನು ಒಳಗೊಂಡಿದೆ. ಅರ್ಜುನ್ ರೆಡ್ಡಿ ಚಿತ್ರಕ್ಕೂ ನಮ್ಮ ಚಿತ್ರಕ್ಕೂ ಕೆಲವು ಸಾಮ್ಯತೆಗಳಿದ್ದು ಆದರೆ ಕತೆ ಸಂಪೂರ್ಣವಾಗಿ ಭಿನ್ನವಿದೆ ಅಂತ ಚಿತ್ರದ ನಾಯಕ ಜಯೀದ್ ಖಾನ್ ತಿಳಿಸಿದ್ದಾರೆ. ಕಲ್ಟ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೆಸರು ಹೇಳಿ. ಈ ಪಾತ್ರದ್ದು 3 ಡಿಫ್ರೆಂಟ್ ಶೇಡ್ ಇದೆ, ಒಂದಲ್ಲ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಆಗಿರೋದ್ರಿಂದ. ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಇದ್ದಾರೆ, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಹಾಗೆ ಮಲೈಕಾ ವಾಸುಪಾಲ್ ಅವರು, ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು, ಹಾಗೆ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್. ಓದ್ ಸಿನಿಮಾ ಅವ್ರದ್ದು ಉಪಾಧ್ಯಕ್ಷ ಏನು ಡೈರೆಕ್ಷನ್ ಮಾಡಿದ್ರು ಅದೇ ಡೈರೆಕ್ಟರು. ಈ ಸಿನಿಮಾದಲ್ಲಿ ನಿಮ್ಗೆ ಏನು ಕಥೆಗಳ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಕಂಪ್ಲೀಟ್ ಓವರ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. 3 ಫೈಟ್ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಅದರಲ್ಲಿ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಹಾಡು ಚೆನ್ನಾಗಿ ಹಿಟ್ ಆಗಿದೆ. ಇನ್ನೊಂದು ಡೆಪ್ತ್ ಆಗಿ ಹೇಳಬೇಕು ಅಂದ್ರೆ ತುಂಬಾ ಸಿಂಪಲ್ ವೇಲಿ ಹೇಳ್ತೀನಿ, ಈಗಿಂತ ಜಾಸ್ತಿ ನಾನು ಕತೆ ಬಿಟ್ಕೊಡಕ್ಕಾಗಲ್ಲ. ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನು ಘಟನೆ ನಡೆಯುತ್ತೆ ಅಲ್ಲ, ನಾನು ಇವತ್ತು ಬರ್ದು ಕೊಡ್ತೀನಿ. ಈಗ ಹೇಳಿದ ತಮ್ಗಳಿಗೆ ಅರ್ಥ ಆಗಲ್ಲ ಅನ್ಕೊಂತೀನಿ. ಅದನ್ನ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಈ ಹುಡುಗನ ಮೇಲೆ ಏನು ನಡೆದಿರುತ್ತೆ ಅಲ್ಲ, 10 ಜನದಲ್ಲಿ 11 ಜನ ಮೇಲೆ ಅಂತೂ ಖಂಡಿತ ನಡೆದಿರುತ್ತೆ. 9 ಜನನೂ ಅಲ್ಲ, 11 ಜನ 10 ಜನದಲ್ಲೂ ಅಷ್ಟು ನಾನು ಭರವಸೆ ಕೊಡ್ಬೋದು. ತುಂಬಾ ಇಮೋಷನಲ್ ಸಬ್ಜೆಕ್ಟ್ ಇದು. ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಹತ್ರವಾದಂತ ಒಂದು ಕತೆ ಅಂತ ಹೇಳ್ಬೋದು. 6 ಹಾಡಿದೆ, ಇಲ್ಲಿವರೆಗೂ ನಾವು 3 ಬಿಟ್ಟಿದ್ವಿ. ಇನ್ನೊಂದು ಹಾಡಿದೆ, 2 ನಾವು ಬಿಡಲ್ಲ. ಇನ್ನು ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಸಿನಿಮಾಗಿನೇ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡಲಿ ಅಂತ ನಾವು ಅದನ್ನ ಬಿಡುಗಡೆ ಮಾಡಲ್ಲ. ಇನ್ನೊಂದು ಹಾಡು ರಚಿತಾ ರಾಮ್ ಅವ್ರದ್ದು, ನನ್ನ ಮತ್ತೆ ರಚಿತಾ ರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ, ಇನ್ನು ಜಾಸ್ತಿ ಟೈಮ್ ತೊಗೊಳಲ್ಲ, ಒಂದು 4-5 ದಿವಸ ಮ್ಯಾಕ್ಸಿಮಮ್ ಅನ್ಕೊಂತೀನಿ ಆ ಹಾಡನ್ನ ಒಂದು ಬಿಡುಗಡೆ ಮಾಡ್ತೀನಿ. ಇಲ್ಲ, ಅದು ಜಾನರ್ ಬೇರೆ, ಬಟ್ ಸ್ವಲ್ಪ ಸಿಮಿಲರ್ ಇದೆ. ಅರ್ಜುನ್ ರೆಡ್ಡಿ ಆಗ್ಬೋದು, ನಮ್ಮ ಸಿನಿಮಾ ಆಗ್ಬೋದು, ಅದು ತುಂಬಾ ಬೇರೆ ತರದ್ದು, ಇದು ಸ್ವಲ್ಪ ಬೇರೆ ತರದ್ದು, ಬಟ್ ಸ್ವಲ್ಪ ಫಿಮಿಲಿಯರ್. ನೋಡಕ್ ಹೋದ್ರೆ ಸ್ವಲ್ಪ ಅರ್ಜುನ್ ರೆಡ್ಡಿ ಹೌದು. ಈಗ ನಾನು ಪೈರಸಿ ಮಾಡ್ಬೇಡಿ ಅಂತ ಸುಮ್ಮನೆ ಆಗ್ಬಿಡ್ತಾರ, ಅವರು ಬಿಟ್ಬಿಡ್ತಾರ. ಮಾಡೋ ಕೆಲಸ ಮಾಡಿ ಒಳ್ಳೇದಾಗಲಿ ಅವರಿಗೆ. ಹಾಗೆ ಅಪ್ಪಿತಪ್ಪಿ ಯಾವುದೇ ಕಾರಣ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ. ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತೀನಿ ಅಷ್ಟೇ. ಮಾಡೋರು ಮಾಡಲಿ.